ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025ನೇ ಇಸ್ವೆ ಜೂನ್ ತಿಂಗಳು 30ನೇ ತಾರೀಕು ಸೋಮವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟಿರುವ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಎಲ್ಲ ಕರ್ತರು ನಮ್ಮನ್ನು ಕಾಯ್ದು ಕಾಪಾಡಿದೆ. ಅದಕ್ಕೆ ದೇವರಿಗೆ ಸ್ತೋತ್ರವಾಗಲಿ. ಆಮೇನ್. ನಾವು ಚೆನ್ನಾಗಿ ನಿದ್ರೆ ಮಾಡಿ ಆಮೇನ್ ಬೆಳಗ್ಗೆ ಎದ್ದೇಳುವಂತೆ ಕರ್ತರು ನಮಗೆ ಕೃಪೆ ನೀಡಿದರು. ನಾವು ನಿದ್ರೆ ಮಾಡಿದ ಆಗ ಆಮೇನ್ ನಿದ್ರೆ ಮಾಡಾದೆ ನಮಗೆ ಆತನು ಕಾವಲಾಗಿ ಆಮೇನ್ ನಿಂದಿರುವ ಪ್ರೀತಿ ಹೌದು ಪ್ರಿಯರೇ. ಈ ದಿನವೆಲ್ಲ ಜಯದಿಂದ ನಮ್ಮನ್ನು ನಡೆಸುವ ದೇವರಿಗೆ ನಾವು ಸ್ತುತಿ ಸ್ತೋತ್ರಗಳು ಅರ್ಪಿಸೋಣ. ತನುಮನದಿಂದ ಕರ್ತನ ನಾಮವನ್ನು ನಾವು ಕೊಂಡಾಡುವ. ಆತ ಒಳ್ಳೆಯವನು, ಆತನ ಕರುಣೆಯು ಶಾಶ್ವತ ಎಂಬುದಾಗಿ ಹೇಳಿ ದೇವರ ಎಲ್ಲ ಒಳ್ಳೆಯತನಗಳಕ್ಕಾಗಿಯೂ ಪ್ರೀತಿ, ದಯೆ, ಕನ್ನಿಗರ ಎಲ್ಲದಕ್ಕಾಗಿಯೂ ಕರ್ತನೆ ನಾವು ಸ್ತುತಿಸುವ. 135ನೇ ಕೀರ್ತನದಲ್ಲಿ ಈ ಪ್ರಕಾರವೇ ಹೇಳಿದ್ದಾರೆ: ಯಾಗುವಿಗೆ ಸ್ತೋತ್ರ. ಆಮೇನ್. ಯೆಹೋವ ನಾಮವನ್ನು ಸ್ತುತಿಸಿರಿ. ಯೆಹೋವನ ಸೇವಕರೇ, ಯೆಹೋವನ ಮಂದಿರದಲ್ಲಿಯೂ ನಮ್ಮ ದೇವರ ಆಲಯದ ಅಂಗಳಗಳಲ್ಲಿಯೂ ಆಮೇನ್ ನಮಸ್ಕಾರ ಮಾಡಿರಿ. ಸೇವೆ ಮಾಡುವವರೇ, ಆತನನ್ನು ಕೀರ್ತಿಸಿರಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪವಿತ್ರವಾದ ಪರಿಶುದ್ಧ ಪಾದ ಸಮೂಹದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸುವಂತೆಯೂ ಕೊಂಡಾಡುವಂತೆಯೂ ದೇವರು ಸಹಾಯ ಮಾಡಿದ್ದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಕರ್ತನೇ, ನಿಮ್ಮ ನಾಮವು ಮಹಿಮೆಯಾಗಲಿ, ನಿಮ್ಮ ನಾಮವು ಗಣಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇನೆ. ಕರ್ತನೇ, ಆಮೇನ್. ಈ ದಿನವೂ ಆಮೇನ್ ಈ ಪ್ರಾರ್ಥನಾ ಶಬ್ದ ನಮ್ಮೊಡನೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರಿಗೂ ಆಮೇನ್ ಬಿಡುಗಡೆಗಳು ಉಂಟಾಗಲಿ. ಆಮೇನ್. ಆರ್ಥಿಕ ವಿಷಯದಲ್ಲಿಯೂ ಆತ್ಮಿಕ ವಿಷಯದಲ್ಲಿಯೂ ಕರ್ತನೆ ಕರವನ್ನು ಚಾಯಿಸು ಸ್ವಾಮಿ. ಆಮೇಲೆ ಸೈತಾನ ಎಲ್ಲ ಕ್ರಿಯೆಗಳು ಲಯ ಮಾಡು ಸ್ವಾಮಿ. ಆಮೇನ್. ಅವನ ಹಗ್ಗಗಳು ಬಿಚ್ಚಿ ಜನರಿಗೆ ಸ್ವಾತಂತ್ರ್ಯವನ್ನು ಕೊಡು ಸ್ವಾಮಿ. ಆಮೇನ್. ಆಮೇನ್. ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ರೋಗದ ಬಂಧನಗಳು ಮುರಿದು ಹೋಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಅದೇ ಆಮೇನ್. ಆಮೇನ್. ರೋಗದಿಂದ ಕಷ್ಟಪಡುವವರು ಯೇಸುವಿನ ನಾಮದಲ್ಲಿ ಪೂರ್ಣ ಬಿಡುಗಡೆಯು ಹೊಂದಿಕೊಳ್ಳುವಂತೆ ಆಮೇನ್ ಪ್ರಾರ್ಥಿಸುತ್ತೇನೆ. ಫೈನಾನ್ಷಿಯಲ್ ಕ್ರೈಸಿಸ್ಗಳು ನೀಗಲಿ. ಆಮೇನ್. ಆಮೇನ್. ಕೈ ಆಮೇನ್ ಶೋಲ್ಡರ್ ಪೇಯ್ನ್ಗಳು ಕಂಪ್ಲೀಟ್ ನೀಗಲಿ. ಕೈ ಮೇಲೆ ಕೆತ್ತಕ್ಕಾಗದೆ, ಕೆಲಸ ಮಾಡೋಕ್ಕಾಗದೆ ಆಮೇಲೆ ಎಲ್ಲ ಕಷ್ಟಪಡುವರು ಪೂರ್ಣ ಬಿಡುಗಡೆ ಆಗಲಿ. ಅದೇ ಪ್ರಕಾರವಾಗಿ ಆಮೇಲೆ ತುಡಿಗಳು ಆಮೇಲೆ ಅದು ಮುರಿದು ತುಂಬ ಭಾರಪಡುವರು ಬಿಡುಗಡೆಯಾಗಲಿ. ಫೈನಾನ್ಷಿಯಲ್ ಕ್ರೈಸಿಸ್ಗಳಿಗೂ ಒಂದು ಬಿಡುಗಡೆ ಉಂಟಾಗಲಿ. ಸಾಲ ಭಾರಗಳನ್ನು ನೀಗಿ ಸಮಾಧಾನವಾಗಿ ಇರುವಂತೆ ಪ್ರಾರ್ಥನೆ ಮಾಡ್ತೇನೆ. ಕರ್ತನ ಸೇವೆಗರೆ ನೆನೆಸಿ ಪ್ರಾರ್ಥನೆ ಮಾಡ್ತೇನೆ. ಸೇವೆಗಾಗಿ ಕರ್ತನೆ ಆಮೇನ್ ಬೆಲೆ ಕೊಡು, ಕೃಪೆ ಕೊಡು. ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡು. ಪ್ರತ್ಯೇಕವಾಗಿ ಕರ್ತಾವೇ ಆಮೇನ್ ಇವತ್ತಿನಿಂದ ನಡೆಯುವ 4 ದಿನ ಉಪವಾಸ ಕೂಟங்களுಕ್ಕಾಗಿ ಪ್ರಾರ್ಥಿಸುತ್ತೇನೆ. ಕರ್ತನೆ, ನಿಮ್ಮ ಸಹಾಯವನ್ನು ಬೇಡಿಕೊಳ್ಳುತ್ತೇನೆ. ನಿಮ್ಮ ಸಮೂಹದಲ್ಲಿ ಇರುವ ಬೆಲವನ್ನು ಬೇಡಿಕೊಳ್ಳುತ್ತೇನೆ. ಕರ್ತನೆ, ಅದ್ಭುತಕರವಾದ ಕಾರ್ಯಗಳನ್ನು ಮಾಡು ಸ್ವಾಮಿ. ಇವತ್ತಿನಿಂದ ಅದ್ಭುತಗಳು ಕಾಣುವಂತೆ ಬಲಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುತ್ತುನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತರು ನಮ್ಮೆಲ್ಲವರನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ. ನಾವು ಇವತ್ತಿನಿಂದ 4 ದಿನ ಉಪವಾಸ ಪ್ರಾರ್ಥನೆ ಪ್ರಾರಂಭ ಮಾಡ್ತಾ ಇದೆ. ನೀವೆಲ್ಲರೂ ಉಪವಾಸದಲ್ಲಿ ಇರಬೇಕು.
ಆಮೇಲೆ ಉಪವಾಸದ ಇರುವುದು ಸುಮ್ಮನೆ ಪಟ್ಟಿಣಿ ಇರುವುದಲ್ಲ. ನಾವು ಎಫೆಸಿಯ ಪತ್ರಿಕೆ 1ನೇ ಅಧಿಕಾರದಿಂದ 6ನೇ ಅಧಿಕಾರವರೆ ಓದಬೇಕು. ಸಮಯ ಸಿಕ್ಕುವಾಗ ಪ್ರಾರ್ಥನೆ ಮಾಡಬೇಕು. ಆಮೇಲೆ ಒಳ್ಳೆಯ ನಿರೀಕ್ಷೆಯೂ ಇರಬೇಕು. ಆಮೇಲೆ ಬೇರೆ ಎಲ್ಲ ಕಾರ್ಯಗಳು ಬಿಟ್ಟು ಕರ್ತನ ಪಾದದಲ್ಲಿಯೇ ನಾವು ಇರಬೇಕು. ಈ ದಿನಗಳು ದೇವರು ನಮಗಾಗಿ ದೊಡ್ಡ ಕಾರ್ಯಗಳು ಮಾಡ್ತಾರೆ. ಗಾಡ್ ಬ್ಲೆಸ್ ಯು. ಇವತ್ತು ಚಿಂತಕ್ಕಾಗಿ ಯೆಶಾಯ ಪ್ರವಾದನ ಗ್ರಂಥ 40ನೇ ಅಧಿಕಾರ 31ನೇ ವಾಕ್ಯ. ಯೆಹೋವನನ್ನು ನಿರೀಕ್ಷಿಸುವವರೇ ಹೊಸ ಬಲವನ್ನು ಕೊಡುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಓಡಿ ದಣಿಯುವರು, ನಡೆದು ಬಳಲರು. ಪ್ರಿಯರೇ, ಕರ್ತನನ್ನು ನಿರೀಕ್ಷಿಸುವವರೇ ಹೊಸ ಶಕ್ತಿಯಿಂದ ತುಂಬಿಸುವ ದೇವರುಂಟು. ಈ ಪ್ರಾರ್ಥನಾ ದಿನಗಳು ನಮ್ಮ ಶರೀರವನ್ನು ಕುಂದಿಸುವುದು ಉಪವಾಸ ಮೂಲಕವಾಗಿ, ಆಮೇಲೆ ಮನ ಕುಂದಿ ಹೋಗುವುದು ಅಲ್ಲ ನಾವು ನಿರೀಕ್ಷಿಸುವುದು. ಊಟ ಬಿಟ್ಟು ಕರ್ತನ ಪಾದದಲ್ಲಿ ನಾವು ಕೂತ್ಕೊಳ್ಳುವುದು ನಮ್ಮ ಆತ್ಮ ಬೆಲೆ ಹೊಂದುವುದಕ್ಕಾಗಿ ಆಗಿದ್ದಾರೆ. ಆತ್ಮನಿಗೆ ಹೊಸ ಶಕ್ತಿ ನೀಡುವುದಕ್ಕಾಗಿ ಕರ್ತನ ಪಾದದಲ್ಲಿ ಕರ್ತರ್ಕಾಗಿ ಕಾದಿರಬೇಕು. ಪ್ರಿಯರೇ, ಆ ಕರ್ತನಕ್ಕಾಗಿ ನಾವು ಕಾದಿರುವಾಗ ಕರ್ತನು ತನ್ನ ಶಕ್ತಿ ಬೆಲವನ್ನು ನಮ್ಮ ಮೇಲೆ ಕಳಿಸುತ್ತಾರೆ. ನಾವು ಶಕ್ತಿ ಇಲ್ಲದೆ ಈ ಲೋಕ ಜೀವನದಲ್ಲಿ ವಿಶ್ವಾಸ ಜೀವನವನ್ನು ಮಾಡಿಕೊಳ್ಳುವುದಕ್ಕೆ ನಮಗೆ ಆಗುವುದಿಲ್ಲ. ಯೇಸು ತನ್ನ ಸೇವೆಗಳನ್ನು ಪ್ರಾರಂಭ ಮಾಡಿದ್ದು 40 ದಿನಗಳು ಉಪವಾಸದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಕಳೆದ ಮೇಲೆ ಆಗಿದ್ದರು. ನಮ್ಮ ಉಪವಾಸ ಪ್ರಾರ್ಥನೆ ದೇವರು ಕೇಳ್ತಾರೆ. ಎಷ್ಟೋ ಸಾರಿ ನಾವು ಉಪವಾಸ ಕೂತ್ಕೊಂಡಾಗ ಸ್ಯಾಲರಿ ಇಂಕ್ರಿಮೆಂಟು, ಕೆಲಸಗಳು, ಆರೋಗ್ಯವು ಎಲ್ಲ ದೇವರು ನಮಗೆ ಕೊಟ್ಟಿದ್ದಾರೆ. ಆಮೇಲೆ ನಮ್ಮನ್ನು ಬಲಪಡಿಸಿದ್ದಾರೆ. ಆದ್ದರಿಂದ ಆರ್ಥಿಕವಾದ ವಿಷಯಗಳಲ್ಲಿಯೂ ಬಿಡುಗಡೆ ಆಗುತ್ತೆ. ಆತ್ಮೀಕ ವಿಷಯಗಳಲ್ಲಿ ಹೊಸ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ, ಕರ್ತನ ಅಭಿಷೇಕವನ್ನು ಹೊಂದಿಕೊಳ್ಳುವುದಕ್ಕಾಗಿ, ಅದು ಮೂಲಕವಾಗಿ ಹಲವಾರು ವಿಷಯಗಳ ಮೇಲೆ, ತಡೆಗಳ ಮೇಲೆ ಜಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ವಿಶ್ವಾಸ ಜೀವನವು ಜಯದಿಂದ ನಡೆಸುವುದಕ್ಕಾಗಿ ಎಲ್ಲ ದೇವರು ನಮ್ಮನ್ನು ಬಲಪಡಿಸುತ್ತಾರೆ. ನಾವು ಪಟ್ಟಿಣಿ ಇರುವುದು ಅಲ್ಲ ಉಪವಾಸದಿಂದ ಉದ್ದೇಶಿಸುವುದು. 1-2-3 ಟೈಮ್ ಎಲ್ಲ ಕರ್ತನ ಸಮೂಹದಲ್ಲಿ ಕೂತ್ಕೊಂಡು ಈ 4 ದಿನಗಳು ನಾವು ಪ್ರಾರ್ಥನೆ ಮಾಡಬೇಕು. ಹೌದು ಪ್ರಿಯರೇ, ಈ ಉಪವಾಸವು ಕರ್ತನ ಮುಖವನ್ನು ನಮ್ಮ ಕಡೆಗೆ ತಿರುಗಿಸುವುದು, ಕರ್ತನ ನಮ್ಮ ಮೇಲೆ ಮೆಚ್ಚುವುದು ಆಗಿರಬೇಕು. ಅದಕ್ಕಾಗಿ ನಾವು ಸಂಪೂರ್ಣವಾಗಿ ಎಲ್ಲ ಮರೆತು ಉಪವಾಸದಲ್ಲಿ ಮಾತ್ರ ನಮ್ಮ ಗಮನ ಇಟ್ಟುಕೊಂಡು ನಾವು ಪ್ರಾರ್ಥನೆಯಲ್ಲಿ ಉಪವಾಸದಲ್ಲಿ ಇರೋಣ. ಕರ್ತನು ಈ ದಿನಗಳಲ್ಲಿ ನಮಗಾಗಿ ದೊಡ್ಡ ಕಾರ್ಯಗಳು ಮಾಡುತ್ತಾರೆ. ಈ ವಾಕ್ಯಗಳ ಮೂಲಕವಾಗಿ ಕರ್ತನು ನಮ್ಮನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ. ನಾವು ಆಕಾಶದಲ್ಲಿರುವ ನಕ್ಷತ್ರಗಳಂತೆಯೂ ಭೂಮಿಯ ಸಮುದ್ರದಲ್ಲಿರುವ ಮರಳಂತೆಯೂ ಹೆಚ್ಚಿಕೆ ಆಗುತ್ತದೆ. We are blessed, we are really blessed, we are permanently blessed and highly favored. ಇವತ್ತು ರಾತ್ರಿ
ಆಮೇನ್. ಸಾಯಂಕಾಲ ಸಮಯ ನಮ್ಮ ಪ್ರಾರ್ಥನೆಗಳು ಶುರುವಾಗುತ್ತೆ, ಬೆಳಿಗ್ಗೆ ಫಾಸ್ಟಿಂಗ್ ಶುರುವಾಗುತ್ತೆ.